ಮೇಡಮ್ ಲಾಸ್ಟ್ ಕ್ವಿಕ್ ಆಗಿ ಬೇಗ ಸರ್ ನನಗೆ ಒಂದು 3 ಪಾಯಿಂಟ್ ಇದೆ. ಬೇಗ ಬೇಗ. ತೆರಿಗೆ ಹಂಚಿಕೆಯಲ್ಲಿ ಕೊರತೆಯನ್ನು ನೀಗಿಸೋದಕ್ಕೆ ನಮಗೆ 4,044 ಕೋಟಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. 2025ರಲ್ಲಿ GST ಏನು ಕೇಂದ್ರ GST ಬದಲಾವಣೆ ತಂದಿದ್ದರಿಂದಾಗಿ ನಮ್ಮ GST ಸಂಗ್ರಹಣೆ ಶೇಕಡ 12ರಿಂದ 5ಕ್ಕೆ ಕುಸಿತ ಆಯಿತು. ಇದರಲ್ಲಿ 5,000 ಕೋಟಿ ನಷ್ಟ ಆಗಿದೆ ನಮಗೆ. ಮತ್ತು ವಾರ್ಷಿಕವಾಗಿ 10,000ದಿಂದ 15,000 ನಷ್ಟ ಆಗ್ತಾ ಇದೆ. ಇದನ್ನು ಸರಿದೂಗಿಸೋದಕ್ಕೆ ಅನುದಾನವನ್ನು ಕೊಡಿಸ್ಬೇಕು BJPಯವರು ಕೇಂದ್ರಕ್ಕೆ ಹೇಳಿ ಅನ್ನೋ ನಿರೀಕ್ಷೆ ಇದೆ. ಭದ್ರಾ ಮೇಲ್ದಂಡೆದು ನಮಗೆ ಬಾಕಿ ಘೋಷಣೆ ಮಾಡಿ ಬಾಕಿ ಇದೆ. ಬಸವರಾಜ ಬೊಮ್ಮಾಯಿ ಅವರು ಆ ಭಾಗದವರಾಗಿದ್ದು ತುಂಬ ವೀರಾವೇಶದ ಭಾಷಣ ಮಾಡಿದ್ರು, ಅದನ್ನು ಕೊಡಿಸ್ಬೇಕು. 2 ವರ್ಷದಿಂದ ಬಾಕಿ ಉಳಿದಿದೆ. ಹಾಗೆಯೇ JJM ಸ್ಕೀಮ್ ಏನು ಶುದ್ಧ ಕುಡಿಯುವ ನೀರನ್ನು ಮೋದಿಯವರ ಕನಸಿನ ಯೋಜನೆ ಇದೆ, ಅದರಲ್ಲಿ 24,598 ಕೋಟಿ ಅದೇನು ಬರಬೇಕು. ಅದರಲ್ಲಿ ಕೇಂದ್ರ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಕೇವಲ 11,786 ಕೋಟಿ ಕೊಟ್ಟಿದೆ. 12,812 ಕೋಟಿ JJM ಸ್ಕೀಮಲ್ಲಿ ರಾಜ್ಯಕ್ಕೆ ಬರಬೇಕಾಗಿದೆ. ಅದು ಈಗ ಬೇಕು. ನಾವು ನೀರಿನ ಘಟಕಗಳದ್ದು JJM ಪೈಪ್ಲೈನ್ ಹಾಕಿ ಗ್ರಾಮಗಳಿಗೆ ಕೊಡ್ತಕ್ಕಂಥದ್ದು. ಇನ್ನೊಂದು ತಾವು ಹೇಳಿದ್ರಿ ಬಿಗಿನಿಂಗ್ ಅಲ್ಲಿ, ನೀವು ಹಾಸ್ಯಮಯವಾಗಿ ಹೇಳಿದ್ರು ಕೂಡ, ಟೊಬ್ಯಾಕೊ ನಾವು ಏನು ನಮ್ಮ ಕೆಲವು ಭಾಗಗಳಲ್ಲಿ ಮಾತ್ರ ನಾವು ಹೆಚ್ಚು ಬೆಳಿತೀವಿ, ಅದರಲ್ಲಿ ಟೊಬ್ಯಾಕೊ ಮೇಲೆ ಮತ್ತು ಏನು ಪಾನ್ ಮಸಾಲ ಮೇಲೆ ಸೆಸ್ ಅನ್ನು ಹಾಕಿ ಸುಂಕವನ್ನು ಹಾಕಿ ಅದರಲ್ಲಿ ವಾರ್ಷಿಕವಾಗಿ 45,570 ಕೋಟಿ ಏನು ಕೋಟಿನಲ್ಲಿ ಕರ್ನಾಟಕ 20% ನಾವು ಕೊಡ್ತಾ ಇದ್ದೀವಿ. ಇದರಿಂದಾಗಿ ಅವರಿಗೆ 9,000 ಕೋಟಿ ಆದಾಯ ಬರ್ತಾ ಇದೆ. ಇದರಲ್ಲಿ 50% ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೇಂದ್ರ ರಾಜ್ಯಗಳ ಒಂದು ಇದರಲ್ಲಿ ಬರೆ ಆಗ್ತಕ್ಕಂಥದ್ದು ಮಾತ್ರವಲ್ಲ, ಹೆಚ್ಚು ಹಂಗಾಗಲ್ಲ. GST ಗೋಸ್ ಆನ್ ನಿಮ್ದು ಅಪ್ರೋಪ್ರಿಯೇಷನ್ ಅಲ್ಲಿ ಕನ್ಸಂಪ್ಷನ್ ಬೇಸ್ ಮೇಲೆ ಎಷ್ಟಿದೆಯೋ ಅಷ್ಟಕ್ಕೆ ಬರುತ್ತೆ. ಅದು ನನಗೆ ಅದು ಸಮಸ್ಯೆ ಕಾಣಿಸ್ತಿಲ್ಲ. ಬಟ್ ನಮಗೆ ಅವ್ರು ಕೊಡಬೇಕು ದುಡ್ಡನ್ನು, ಒಪ್ಕೋತೀನಿ. ಭದ್ರಾ ಐ ಅಕ್ಸೆಪ್ಟ್ ಯು ಕಂಪ್ಲೀಟ್ಲಿ. ನನ್ನ ಪ್ರಕಾರ ಭದ್ರಾ BJP ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಭಾರತೀಯ ಜನತಾ ಪಕ್ಷ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಹೌದಲ್ವಾ ಸಿದ್ದರಾಮಯ್ಯನವರು? ಒನ್ ಆಫ್ ದ ಬೆಸ್ಟ್ ಅಲ್ಲ ಜಿ, ಈಗ ಕರ್ನಾಟಕಕ್ಕೆ ನ್ಯಾಯಬದ್ಧವಾಗಿ ಬರ್ತಕ್ಕಂತ ಒಂದು ಸಿದ್ದರಾಮಯ್ಯನವರು ಕೊಟ್ಟಿರೋ ಲೆಕ್ಕ ಎಲ್ಲ ಕರೆಕ್ಟ್ ಇಲ್ಲ. ಬಾಕಿನಲ್ಲಿ ಅವರು ಸುಮ್ಮನೆ ಸೇರಿಸ್ಕೊಂಡಿದ್ದಾರೆ. ಇರ್ಲಿ ಕಡೆಗೆ ಇದೊಂಥರ ಬಡವರು ಬದುಕಬಾರ್ದ? ರವಿಕುಮಾರ್ ಜಿ ಕಾಳಜಿ ಇದೆ ಅವ್ರಿಗೆ ವೈಯಕ್ತಿಕವಾಗಿ. ಬಡವರ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಬದುಕಿರೋದೇ ಸಾಕಾಗಿದೆ. ಕೊಳ್ಳೋ ಶಕ್ತಿ ಕಡಿಮೆ ಆಗಿದೆ. ಚಿನ್ನ ತಾಳಿ ಬಗ್ಗೆ ತಂದ್ರು, ಬಂಗಾರ ಡೋಂಟ್ ಟೆಲ್ ಮಿ ಕೊಳ್ಳೋ ಶಕ್ತಿ ಕಡಿಮೆ ಆಗಿಲ್ಲ. ಕೊಳ್ಳೋ ಶಕ್ತಿ ಕಡಿಮೆ ಇಲ್ಲ. I'm sorry. ಚಿನ್ನ, ಪರೋಕ್ಷ ಜಾಬ್ಗಳ ಕಡಿತ, ಅದೆಲ್ಲ ಜನರಲ್ ಆಗಿ ನೀವು ಹೇಳ್ತಾ ಹೋದ್ರೆ ಹೇಳ್ಕೊಳ್ಳಿ. ಹಂಗಾಗಿಲ್ಲ. ಸಿದ್ದರಾಮಯ್ಯನವ್ರು ಲೆಕ್ಕ ಕೊಡ್ತಿರೋದು ಇದು ಸೊಪ್ಪಿನ ವ್ಯಾಪಾರದ ತರ. ನಾನೊಂದು 80 ಕೇಳ್ತೀನಿ, 36 ಬರಲಿ ಬಿಡು ಅಂತ. ಹಂಗ ಮಾಡಕ್ ಬರಲ್ಲ. 1,000 ಕೇಳ್ಬೋದು, ಕೇಳಕ್ ಬರಲ್ಲ. ಹಂಗಾಗಲ್ಲ. ಭದ್ರಾ ಮಾತ್ರ ಅವ್ರು ಕೊಡ್ಬೇಕು. ಬಟ್ GST ಅಲ್ಲಿ ಇವ್ರು ಕೇಳ್ತಾ ಇರೋ ರೀತಿಯಲ್ಲಿ GST ಕೇಳ್ತಿರೋ ಅಪ್ರಾಪ್ರಿಯೇಷನ್ ಅಲ್ಲಿ ಬರೋ ದುಡ್ಡು ಬರಬೇಕು. ಇವ್ರು ಕೇಳ್ತಿರೋ ಬಾಕಿ ಲೆಕ್ಕ ಇದೆಯಲ್ಲ, ಬಾಕಿ ಲೆಕ್ಕ ಹಂಗ ಆಗಲ್ಲ. ಅದು ಈ ಮೇಡಮ್ ನನಗೆ ಇವತ್ತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇಲ್ಲ. ಬಾಕಿ ಲೆಕ್ಕ ಹೆಂಗ್ ಹಾಕ್ತಾರೆ ಅನ್ನೋದನ್ನ. ಹಂಗಾಗಿ ಸುಮ್ಮನೆ ಆಗ್ತಾ ಇದ್ದೀನಿ. ಆಯ್ತಾ? ಒಬ್ರೇ ಅಲ್ರಿ, ನಿಮ್ದು ಇದೆ ಅದರಲ್ಲಿ. ನಿಮ್ದು ಇದೆ, ನಮ್ದೆಲ್ಲ ಅವೈಜ್ಞಾನಿಕವಾಗಿ ಎಲ್ಲ ಕೊಟ್ಟು ಜನಪ್ರಿಯ ಯೋಜನೆಗಳಿಗೋಸ್ಕರ ಸಾಲ ಹೊರಿಸಿದ್ರು. ಆಲ್ ರೈಟ್, ಇನ್ನೊಂದು ವಿರಾಮ ತಗೋಬೇಕು. ಎಸ್ ಕ್ವಿಕ್ಲಿ ಆದರ್ಶ್ ಕ್ವಿಕ್ಲಿ. ಒಂದು ಅಪ್ಡೇಟ್ ಜೊತೆಗೆ ವಿಷಯ ಹೇಳ್ತಿದ್ದಲ್ಲ, ಈಗ ನಾವು ಅಸೆಸ್ಮೆಂಟ್ ಇಯರ್ ಅಂತ ಮಾತಾಡ್ತಿದ್ವಿ. ಫೈನಾನ್ಷಿಯಲ್ ಇಯರ್, ಅಸೆಸ್ಮೆಂಟ್ ಇಯರ್ 2 ಇತ್ತು ಆ್ಯಕ್ಚುಲಿ. ಅದು ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇತ್ತು. ಅದೇ ಡಿಸೆಂಬರ್ ಅಲ್ಲ, ಈಗ ಟ್ಯಾಕ್ಸ್ ಇಯರ್ ಅಂತ ಮಾಡಿದ್ದಾರೆ. ಅದು ಏಪ್ರಿಲಿಂದ ಮಾರ್ಚೇ ಇದೆ. ಸೊ ಹೊಸ ಆ್ಯಕ್ಟಲ್ಲಿ ಅದು ಬರುತ್ತೆ. ಸುಮ್ಮನೆ ಜಸ್ಟ್ ಒಂದು ಅಪ್ಡೇಟ್ ಜೊತೆಗೆ ಶುರು ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ, ಈ CJ ರಾಯ್ ಅವ್ರದ್ದು ಒಂದು ಕೇಸ್ ಮೊನ್ನೆ ನಡೆದಿರೋದು ನಾನು ತೊಗೊಳ್ಳೇಬೇಕು. ರಿಯಲ್ ಎಸ್ಟೇಟ್ ಅಂತಲ್ಲ, ಎನಿ ಸೆಕ್ಟರು ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ SOP ಇಲ್ಲ. ಅಂದರೆ ಯಾವ SOP ಆಗಬೇಕು ಅಂತಿಲ್ಲ. SOP ಇದೆ ಸರ್, ರೂಲ್ಸ್ ಇದೆ ಆ್ಯಕ್ಚುಲಿ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇದೆ. ಆದರೆ ಅದನ್ನು ಒಳಗಡೆ ಕೆಲವು ವಿಷಯಗಳು ಒಂದ್ಸಲ ಅಲ್ಲಿ ಒಳಗಡೆ ಹೋಗಿ ರೈಡ್ ಅಂತ ಶುರುವಾದಾಗ ಅವ್ರದ್ದೇ ಆದ ಒಂದು ಟ್ಯಾಕ್ಟಿಕ್ಸ್ಗಳು ಬರ್ತವೆ. ಸೊ ಈ ವಿಷಯದಲ್ಲಿ, ಈ ನಿಟ್ಟಿನಲ್ಲಿ ಈ ದೊಡ್ಡ ಎಂಟರ್ಪ್ರಿನರ್ಸ್ನ ಪ್ರೊಟೆಕ್ಟ್ ಮಾಡೋ ವಿಷಯದಲ್ಲಿ ನನ್ನ ನಿರೀಕ್ಷೆ, ಈ ರೈಡ್ಗಳನ್ನು ತುಂಬ ಮಾನಿಟರ್ ಮಾಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನ್ನ ಬಹಳ ಸರಳವಾದ ರಿಕ್ವೆಸ್ಟ್. ನಾನು ರಾತ್ರಿನೂ ಹೇಳಿದ್ದೀನಿ ಇದನ್ನು.
ನೀವು ರೈಡ್ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ. ಹೌದು ಹೌದು ನೀವು ವಸೂಲಿ ಮಾಡಬೇಡಿ ಅಂತಲೂ ಯಾರೂ ಹೇಳ್ತಿಲ್ಲ, ಮಾಡ್ಕೊಳ್ಳಿ. ಫೈನ್ ಹಾಕಬೇಡಿ ಅಂತಲೂ ಯಾರೂ ಹೇಳ್ತಿಲ್ಲ, ಜೇಡಿರಿ ಫೈನ್ ಬೇಕಾರೆ, ತಪ್ಪಲ್ಲ. ಗೌರವದಿಂದ ನಡೆಸ್ಕೊಳ್ರಪ್ಪ ರೈಡ್ ಮಾಡೋವಾಗ. ಅವ್ರ ಮನೇಲಿ ಹೋಗಿ 3 ದಿನ ಕೂತ್ಕೊಳ್ಳೋದು. ಅರೆ ಐ ನೋ ದ ರಿಪೋರ್ಟ್ಸ್. ನನ್ನ ಗೆಳೆಯರು 100 ಜನ ನನಗೆ ಈ ರಿಪೋರ್ಟ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸಲ್ಲಿ. ಇದು 2ನೇ ನನ್ನ ಗೆಳೆಯ ಆಯ್ತಾ ಸತ್ತಿದ್ದೀಗ ಹಿಂಗಾದ್ರೆ. ಅಲ್ಲ ಬೇರೆ ಇಮೋಷನಲ್ ಥ್ರೆಟ್ಸ್ ಎಲ್ಲ ಆಗ್ಬಾರ್ದು. ಅದನ್ನೇ ಹೇಳ್ತಿರೋದು, ಬಿಲೋ ದ ಬೆಲ್ಟ್ ಮಾತಾಡಿದ್ರೆ ಏನಾಗುತ್ತೆ? ಆಫೀಸರ್ಸ್ ಇದು ಯಾರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ? ಸರ್ಕಾರದ ಮೇಲೆ ರಿಫ್ಲೆಕ್ಟ್ ಆಗೋದು. ಇದು ಅವನ ಮೇಲೆಲ್ಲ, ಆಫೀಸರ್ ಮೇಲೆ ಅಲ್ಲ. ಅದು ಬಿಲೋ ದ ಬೆಲ್ಟ್ ಮಾತಾಡೋದು. ಎರಡು ರಾಜ್ಯದಿಂದ ಬಂದಿರೋ ನನ್ನ 2 ಫ್ರೆಂಡ್ಸ್ದು ರೈಡ್ ವಿಚಾರದಲ್ಲಿ ಹೇಳಿದಾರೆ. 2 ರಾಜ್ಯ, ನಮ್ಮ ರಾಜ್ಯ ಅಲ್ಲ, ಹೊಡೆದಿದ್ದಾರೆ ಅಂತ ವರದಿ. ಇನ್ನೊಂದು ಕಡೆ ಒಂದು ಬೆಡ್ರೂಮಲ್ಲಿ ಹೋಗಿ ಅವ್ರ ಬೆಡ್ರೂಮಲ್ಲಿ ಹಂಗೆ ಮಲ್ಕೊಂಬಿಟ್ಟು ಶೂಸ್ ಹಾಕೊಂಡು ಮಲ್ಕೊಂಡು ಇಮೋಷನಲಿ ಈ ಥರದ ವಿಷಯಗಳು ಆಗಬಾರ್ದು. ಯಾಕೆ ಇದೆಲ್ಲ ಹೇಳ್ತಾ ಇದೆ ಅಂದ್ರೆ, ನಾನು ಅವತ್ತು ಆರಂಭದಲ್ಲಿ ಹೇಳಿದೆ, ತುಂಬಾ ಒಳ್ಳೆಯವರು ಇದ್ದಾರೆ ಸರ್. ಟ್ಯಾಕ್ಸ್ ಕಟ್ಟೋರಿಗೆ ಮರ್ಯಾದೆ ಕೊಡೋದು ಬರಬೇಕು ಈ ದೇಶದಲ್ಲಿ. ಅದು ಯಾರ ಸರ್ಕಾರನಾರು ಹಾಕೊಳ್ರಪ್ಪ, ಟ್ಯಾಕ್ಸ್ ಕಟ್ಟೋರು ಮರ್ಯಾದೆ ಕೊಡೋದು ಕಲ್ತ್ಕೊಳ್ರಪ್ಪ ಒಂಚೂರು. ತುಂಬಾ ಒಳ್ಳೆಯವರು ಇದ್ದಾರೆ ಸರ್. ಇದು ಕೆಲವು ಎಕ್ಸೆಪ್ಷನ್ಸ್ ಆಕ್ಚುಲಿ.